ಅಲ್ಲ, ಚಾಲೆಂಜಸ್ ಅಂತಂದ್ರೆ ನಮ್ಮ ಶಿಕ್ಷಕರಿಗೆ ತಮ್ಮದೇ ಆದಂಥ ಸಮಸ್ಯೆಗಳು ಬಹಳಷ್ಟು ಇದಾವೆ. ಆಡಳಿತ ಮಂಡಳಿಗಳ ಸಮಸ್ಯೆಗಳಿದೆ. ಶಾಲೆ ನಡೆಸಲಿಕ್ಕೆ ಆಗದೇ ಇರುವಂಥ ಸಮಸ್ಯೆಗಳನ್ನ ಮಾಡಿಬಿಟ್ಟಿದ್ದಾರೆ ಹಿಂದಿನ ಸರ್ಕಾರದಲ್ಲಿ. ಶಿಕ್ಷಕ ಸಮುದಾಯ 7ನೇ ವೇತನ ಆಯೋಗದ ವರದಿ ಬರಬೇಕು. NPS ಅಥವಾ OP ಎರಡೂ ಇಲ್ಲ ನಮಗೆ ಅನುದಾನಿತ ಶಿಕ್ಷಣ ಸಂಸ್ಥೆಗಳಿಗೆ. 2006 ನಂತರ ನಿಮಗೆ ಗೊತ್ತು NPS ಇದೆ, ಎಲ್ಲ OPS ಕೇಳ್ತಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಮ್ಯಾನಿಫೆಸ್ಟೋಗೆ ಸೇರಿಸಿದ್ದಾರೆ ಕಾಂಗ್ರೆಸ್ ಪಕ್ಷ. ಸೊ ಅದನ್ನು ಡಿಮ್ಯಾಂಡ್ ಇದೆ. ಅದೆಲ್ಲ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ತಕ್ಕಂಥ ಕೆಲಸ ಮಾಡ್ತೀವಿ, ಇಂಪ್ಲಿಮೆಂಟ್ ಮಾಡಲಿಕ್ಕೆ. ಇನ್ನೇನು ಮೈತ್ರಿ ಅಭ್ಯರ್ಥಿ ಖತಮ್ ಆಯ್ತಲ್ಲಮ್ಮ, ಇದು ಮುನ್ನುಡಿ, ನಾನು ಸುಳ್ಳು ಹೇಳ್ತಾ ಇಲ್ಲ, ಇದು ಮುನ್ನುಡಿ. ನೋಡ್ತೀರಿ ನೀವು ಜೂನ್ ಇದರಲ್ಲಿ ಮೇನಲ್ಲಿ MP ಎಲೆಕ್ಷನ್ ಬರುತ್ತೆ, ಜೂನಲ್ಲಿ ಗ್ರಾಜುಯೇಟ್ ಎಲೆಕ್ಷನ್ ಬರುತ್ತೆ. ನೋಡಿದ್ರ ರಿಸಲ್ಟ್ ಈ ಸಲನೂ ಕೂಡ ಫಸ್ಟ್ ರೌಂಡ್ ಅಲ್ಲಿ ಗೆಲ್ಸವ್ರೆ. ಫಸ್ಟ್ ರೌಂಡ್ ಅಲ್ಲಿ ಗೆಲ್ಸಿರೋದು 2008ರಲ್ಲೂ ಫಸ್ಟ್ ರೌಂಡು, 2014ರಲ್ಲೂ ಫಸ್ಟ್ ರೌಂಡು, 2020ನಲ್ಲೂ ಫಸ್ಟ್ ರೌಂಡು, 2024ರಲ್ಲೂ ಫಸ್ಟ್ ರೌಂಡ್ ಅಲ್ವಾ. ಸೊ ಹಂಗಾಗಿ ನನ್ನ ಮೇಲೆ ಜವಾಬ್ದಾರಿ ಜಾಸ್ತಿ ಆಗಿದೆ. ಆ ನಂಬಿಕೆ ಉಳಿಸ್ಕೊಳ್ಳೋದಿದೆಯಲ್ಲ ಅದು ತುಂಬಾ ಕಷ್ಟ, ಬಟ್ ಆದ್ರೂ ಉಳಿಸ್ಕೊಂಡು ಕೆಲಸ ಮಾಡ್ತೀನಿ. ಅಲ್ಲ, ಚಾಲೆಂಜಸ್ ಅಂತಂದ್ರೆ ನಮ್ಮ ಶಿಕ್ಷಕರಿಗೆ ತಮ್ಮದೇ ಆದಂಥ ಸಮಸ್ಯೆಗಳು ಬಹಳಷ್ಟು ಇದಾವೆ. ಆಡಳಿತ ಮಂಡಳಿಗಳ ಸಮಸ್ಯೆಗಳಿದೆ. ಶಾಲೆ ನಡೆಸಲಿಕ್ಕೆ ಆಗದೇ ಇರುವಂಥ ಸಮಸ್ಯೆಗಳನ್ನ ಮಾಡಿಬಿಟ್ಟಿದ್ದಾರೆ ಹಿಂದಿನ ಸರ್ಕಾರದಲ್ಲಿ. ಶಿಕ್ಷಕ ಸಮುದಾಯ 7ನೇ ವೇತನ ಆಯೋಗದ ವರದಿ ಬರಬೇಕು. NPS ಅಥವಾ OP ಎರಡೂ ಇಲ್ಲ ನಮಗೆ ಅನುದಾನಿತ ಶಿಕ್ಷಣ ಸಂಸ್ಥೆಗಳಿಗೆ. 2006 ನಂತರ ನಿಮಗೆ ಗೊತ್ತು NPS ಇದೆ, ಎಲ್ಲ OPS ಕೇಳ್ತಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಮ್ಯಾನಿಫೆಸ್ಟೋಗೆ ಸೇರಿಸಿದ್ದಾರೆ ಕಾಂಗ್ರೆಸ್ ಪಕ್ಷ. ಸೊ ಅದನ್ನು ಡಿಮ್ಯಾಂಡ್ ಇದೆ. ಅದೆಲ್ಲ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ತಕ್ಕಂಥ ಕೆಲಸ ಮಾಡ್ತೀವಿ, ಇಂಪ್ಲಿಮೆಂಟ್ ಮಾಡಲಿಕ್ಕೆ. ಇನ್ನೇನು ಮೈತ್ರಿ ಅಭ್ಯರ್ಥಿ ಖತಮ್ ಆಯ್ತಲ್ಲಮ್ಮ, ಇದು ಮುನ್ನುಡಿ, ನಾನು ಸುಳ್ಳು ಹೇಳ್ತಾ ಇಲ್ಲ, ಇದು ಮುನ್ನುಡಿ. ನೋಡ್ತೀರಿ ನೀವು ಜೂನ್ ಇದರಲ್ಲಿ ಮೇನಲ್ಲಿ MP ಎಲೆಕ್ಷನ್ ಬರುತ್ತೆ, ಜೂನಲ್ಲಿ ಗ್ರಾಜುಯೇಟ್ ಎಲೆಕ್ಷನ್ ಬರುತ್ತೆ. ನೋಡಿದ್ರ ರಿಸಲ್ಟ್ ಈ ಸಲನೂ ಕೂಡ ಫಸ್ಟ್ ರೌಂಡ್ ಅಲ್ಲಿ ಗೆಲ್ಸವ್ರೆ. ಫಸ್ಟ್ ರೌಂಡ್ ಅಲ್ಲಿ ಗೆಲ್ಸಿರೋದು 2008ರಲ್ಲೂ ಫಸ್ಟ್ ರೌಂಡು, 2014ರಲ್ಲೂ ಫಸ್ಟ್ ರೌಂಡು, 2020ನಲ್ಲೂ ಫಸ್ಟ್ ರೌಂಡು, 2024ರಲ್ಲೂ ಫಸ್ಟ್ ರೌಂಡ್ ಅಲ್ವಾ. ಸೊ ಹಂಗಾಗಿ ನನ್ನ ಮೇಲೆ ಜವಾಬ್ದಾರಿ ಜಾಸ್ತಿ ಆಗಿದೆ. ಆ ನಂಬಿಕೆ ಉಳಿಸ್ಕೊಳ್ಳೋದಿದೆಯಲ್ಲ ಅದು ತುಂಬಾ ಕಷ್ಟ, ಬಟ್ ಆದ್ರೂ ಉಳಿಸ್ಕೊಂಡು ಕೆಲಸ ಮಾಡ್ತೀನಿ.